ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವಿಪರೀತ ಮಂಜು ಹಿಮ ಬೀಳುತ್ತಿದ್ದು 20 ರಾಜ್ಯಗಳ ಬಹುತೇಕ ನೆಲವನ್ನು 5 ಅಡಿಯಷ್ಟು ಹಿಮ ಮುಚ್ಚಿಬಿಟ್ಟಿರುವುದು ವರದಿಯಾಗಿದೆ. ಇಡೀ ಅಮೆರಿಕ ಸಂಯುಕ್ತ ಸಂಸ್ಥಾನವು ಹಿಮವು ಮಳೆ ಬೀಳುವಂತೆ ಬೀಳುತ್ತಿರುವುದನ್ನು ಕಾಣುತ್ತಿದೆ. ಅದರಲ್ಲೂ ಯುಎಸ್ಎ 20 ರಾಜ್ಯಗಳು ಹಿಮ ಮತ್ತು ಹಿಮಮಾರುತದ ನಡುವೆ ಸಿಲುಕಿ ಪೆಂಟಾಗಿದೆ. ಬಹುತೇಕ ಕಡೆ ಎಲ್ಲ ದಾರಿ ರಸ್ತೆಗಳೆಲ್ಲ ಹಿಮದಿಂದ ಮುಚ್ಚಿರುವುದರಿಂದ ಜನರು ದಾರಿ ಕಾಣದಾಗಿದೆ, ಏನು ಮಾಡಲು ಎಂದು ತಿಣುಕಾಡುತ್ತಿದ್ದಾರೆ. ಸರ್ಕಾರಿ ಮಂಜು ದೂಡು ವಾಹನಗಳು ರಸ್ತೆ ಸಂಚಾರಕ್ಕೆ ತೆರೆದಿಡುವ ಕಠಿಣ ಕೆಲಸದಲ್ಲಿ ತೊಡಗಿಕೊಂಡಿವೆ. ಸೂರಿನ ಮೇಲೆ 1-2 ಅಡಿ ಹಿಮ ಕೂತು ಬಿಟ್ಟಿರುವುದರಿಂದ ಅದನ್ನು ತೊಲಗಿಸುವ ಮತ್ತು ಮನೆಯೆದುರು ಕಾಲಿಡಲಾದರೂ ಜಾಗ ಬೇಕಲ್ಲ ಎಂದು ಮಂಜು ತೊಡೆಯುವ ಕಷ್ಟದಲ್ಲಿ ನಾಗರಿಕರು ಒತ್ತಾಡುತ್ತಿದ್ದಾರೆ. ಹಿಮ ಸುರಿಯುವುದರಿಂದ 30ಕ್ಕೂ ಹೆಚ್ಚು ಜನರು ಸಾವು ಕಂಡಿದ್ದಾರೆ ಎಂದು ದ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ್ದು 1,000ಕ್ಕೂ ಹೆಚ್ಚು ವಿಮಾನಯಾನಗಳನ್ನು ರದ್ದುಗೊಳಿಸಲಾಗಿದೆ. -ಡಿಗ್ರಿವರೆಗಿನ ಉಷ್ಣತೆ ಹಾಗೂ ಒಂದೇ ಸಮನೆ ಸುರಿಯುತ್ತಿರುವ ಹಿಮದಿಂದಾಗಿ ಅಪಘಾತಗಳು, ಸಾವು ನೋವುಗಳಿಗೆ ಕಾರಣವಾಗಿದೆ. ಇದರ ನಡುವೆ ಕೆಲವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಮಂಜು ಮುಚ್ಚಿಕೊಂಡಿರಬಹುದು ಎಂದು ಹೇಳಲಾಗಿದೆ. ವಾಷಿಂಗ್ಟನ್ ಡಿಸಿ ಸಹಿತ 20 ಜಿಲ್ಲೆಗಳಲ್ಲಿ ವಿಶೇಷ ಕಾರ್ಯಪಡೆಯನ್ನು ನಿಯೋಜಿಸಲಾಗಿದೆ.